ಹೊಸ ವರ್ಷದ ಸಂಭ್ರಮ ಈ ವರ್ಷ ಶುಭವಾಗಿರಲಿ ಅಂತ ರಾಜ್ಯದ ಜನರಿಗೆ ರಾಜ್ಯ ಸರ್ಕಾರವು ಕೂಡ ಶುಭ ಕೋರಿತ್ತು. ಶುಭ ಕೋರಿದಂತ ಮರುದಿನವೇ ಹೊಸ ವರ್ಷದ ಸಂಭ್ರಮದಲ್ಲಿದ್ದಂತ ಜನರಿಗೆ ರಾಜ್ಯ ಸರ್ಕಾರ ದರ ಏರಿಕೆಯ ಬರೆ ಎಳೆದಿದೆ. ರಾಜ್ಯದಲ್ಲಿ ಬಸ್ ಪ್ರಯಾಣ ದರ ಏರಿಕೆ ಮಾಡಿ ಹೊಸ ವರ್ಷಕ್ಕೆ ಶಾಕ್ ಕೊಟ್ಟಿದೆ. ನಾಳೆಯಿಂದಲೇ ಹೊಸ ಪ್ರಯಾಣ ದರ ಜಾರಿಯಾಗಲಿದೆ. ಜನರ ಮೇಲೆ ದರ ಏರಿಕೆ ಬರೆ ಹಾಕಿದ ಸರ್ಕಾರ. ಬಸ್ ಪ್ರಯಾಣ ದರ ಏರಿಕೆ ನಾಳೆಯಿಂದಲೇ ಜಾರಿ. ನಾಳೆಯಿಂದ ಸಾರಿಗೆ ನಿಗಮದ ಯಾವುದೇ ಬಸ್ ಹತ್ತಿದ್ರೂ ದರ ಏರಿಕೆಯ ಬಿಸಿ ತಟ್ಟಲಿದೆ. ಕೆಎಸ್ಆರ್ಟಿಸಿ, ಬಿಎಂಟಿಸಿ ಸೇರಿ 4 ನಿಗಮದ ಎಲ್ಲಾ ಬಸ್ಗಳ ಪ್ರಯಾಣ ದರವನ್ನ 15% ಏರಿಕೆ ಮಾಡಿದೆ. ನಾಳೆಯಿಂದ ಕೆಎಸ್ಆರ್ಟಿಸಿ ಬಸ್ ದರ 100 ರೂಪಾಯಿಗೆ 15 ರೂಪಾಯಿ ಹೆಚ್ಚಳವಾಗಲಿದೆ. ಸರ್ಕಾರದ ಈ ನಿರ್ಧಾರಕ್ಕೆ ಜನಾಕ್ರೋಶ ವ್ಯಕ್ತವಾಗಿದೆ. ಕೆಎಸ್ಆರ್ಟಿಸಿ ಬಸ್ ದರವನ್ನು ಸಹ ಏರಿಕೆ. ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆಗೆ. ಮಾಡಿರೋದು ಇದು ನಿಜಕ್ಕೂ ಅತ್ಯಂತ ನಾಚಿಕೆಗೇಡಿನ ಸಂಗತಿ. ಮಹಿಳೆಯರಿಗೆ ಫ್ರೀ ಅಂತಾರೆ, ಜೆಂಟ್ಸ್ ಮೇಲೆ ಟ್ಯಾಗ್ ಇದಾಗ್ತಾರೆ. ಸಾಮಾನ್ಯ ಜನರಿಗೆ ಇವತ್ತು ಓಡಾಡೋದಕ್ಕೂ ಕಷ್ಟ ಆಗುವಂತ ಪರಿಸ್ಥಿತಿ ತಲೆದೋರ್ತಾ ಇದೆ. ದರ ಏರಿಕೆ ಅಸ್ತ್ರ ಮಾಡಿಕೊಂಡ ಬಿಜೆಪಿ ಸರ್ಕಾರದ ವಿರುದ್ಧ ಕಿಡಿ. ಜನ ಸರ್ಕಾರದ ವಿರುದ್ಧ ತಿರುಗಿ ಬೀಳ್ತಾ ಇದ್ದಂತೆ ದರ ಏರಿಕೆ ವಿಚಾರವನ್ನ ಬಿಜೆಪಿ ಅಸ್ತ್ರ ಮಾಡಿಕೊಂಡು ಬೀದಿಗಿಳಿದಿತ್ತು. ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿ ನಿನ್ನೆ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಸಿದ್ದು ಡಿಕೆ ಮುಖವಾಡ ಧರಿಸಿದ್ದ ಬಿಜೆಪಿ ನಾಯಕರು ಪುರುಷ ಪ್ರಯಾಣಿಕರಿಗೆ ಹೂ ನೀಡುತ್ತಾ ಸರ್ಕಾರದ ಕಾಲೆಳೆದ್ರು. ಸಿದ್ದರಾಮಯ್ಯ ಪರ ನಾವು ಕ್ಷಮೆ ಕೇಳ್ತಿದೀವಿ ಅಂತ ಪ್ರಯಾಣಿಕರಿಗೆ ಆರ್ ಅಶೋಕ್ ಗುಲಾಬಿ ಹೂವುಗಳನ್ನು ನೀಡುತ್ತಾ ಸರ್ಕಾರದ ವಿರುದ್ಧ ಬೆಂಕಿ ಉಗುಳಿದ್ರು. ಸಿದ್ದರಾಮಯ್ಯನವರು ಕರ್ನಾಟಕದ ಜನತೆಗೂ ಗಿಫ್ಟ್ ಕೊಟ್ಟಿದ್ದಾರೆ. ಆ ಬಸ್ ದರ ಏರಿಕೆ ಮಾಡೋ ಮುಖಾಂತರ ರಾಜ್ಯದ ಬಡವರಿಗೆ ಒಳ್ಳೆಯದನ್ನ ಮಾಡಿದ್ದಾರೆ. ಇಂತಹ ಸಿದ್ದರಾಮಯ್ಯ, ಮನೆ ಆಳ ಸಿದ್ದರಾಮಯ್ಯನೇ ಇರಲಿ ಈ ರಾಜ್ಯದಲ್ಲಿ ಅಂತೇಳಿ ಅವರು ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಯಾರ್ಯಾರು ಪ್ರಯಾಣಿಕರು ಪ್ರಯಾಣ ಮಾಡ್ತಾರೆ ಅವರೆಲ್ಲರಿಗೂ ಅವರಿಗೆ ರೋಸ್ ಕೊಟ್ಟು ಹೊಸ ವರ್ಷದ ಗಿಫ್ಟ್ ಕ್ಷಮಿಸಿಬಿಡಿ. ಗ್ಯಾರಂಟಿ ಎಫೆಕ್ಟ್ ಅಂತ ಬಿಜೆಪಿ ನಾಯಕರಿಂದ ವಾಗ್ದಾಳಿ. ಇನ್ನು ದರ ಏರಿಕೆಗೆ ಗ್ಯಾರಂಟಿಯಿಂದಾಗಿ ಸರ್ಕಾರದ ಬಳಿ ದುಡ್ಡಿಲ್ಲ, ದಿವಾಳಿಯಾಗಿದೆ ಅಂತ ಜೋಶಿ ಕಿಡಿಕಾರಿದ್ರೆ ರಾಜ್ಯದಲ್ಲಿ ಸರ್ಕಾರವೇ ಇಲ್ಲ ಅಂತ ಎಚ್.ಡಿ. ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ರು. ಅವರಿಗೆ ರಿಯಂಬರ್ಸ್ಮೆಂಟ್ ಆಗ್ತಾ ಇಲ್ಲ. ಇವರೇನು ಫ್ರೀ ಓಡಿಸ್ತಾರ ಅದು ವಾಪಸ್ ರಾಜ್ಯ ಸರ್ಕಾರ ಅವ್ರಿಗೆ ದುಡ್ಡು ಕೊಡ್ಬೇಕು, ಅದು ಕೊಡ್ತಾ ಇಲ್ಲ. ಯಾಕಂದ್ರೆ ರಾಜ್ಯ ಸರ್ಕಾರ ಕಡೆ ದುಡ್ಡಿಲ್ಲ, ದಿವಾಳಿ ಇದ್ದದು. ಹೀಗಾಗಿ ಇವತ್ತು 15% ಏರಿಸಿ ಅಂದ್ರೆ ಲೆಕ್ಕ ಹೆಂಗೆ ನೋಡ್ರಿ, ಉಳಿದವ್ರ ಕಡೆಯಿಂದ ಜಾಸ್ತಿ ತಗೊಳ್ತಾ ಹೋಗೋದೀಗ. ರಾಜ್ಯದಲ್ಲಂತೂ ಸರ್ಕಾರ ಅಂತೂ ಇಲ್ಲ ಅಲ್ವಾ? ಸರ್ಕಾರ ಇದೆ ಅಂತ ನಿಮ್ಗೇನಾದ್ರು ಅನ್ಸುತ್ತಾ? ಸ್ವೇಚ್ಛಾಚಾರವಾಗಿ ನಡೀತಾ ಇದೆ. ಹೇಳೋರು ಕೇಳೋರು ಯಾರೂ ಇಲ್ಲ. ಜನಗಳ ಕಷ್ಟ ಸುಖ ಯಾರು ಕೇಳ್ತಾರೆ? ದರ ಏರಿಕೆ ಸಮರ್ಥಿಸಿಕೊಂಡ ಸಾರಿಗೆ ಸಚಿವ ಬಿಜೆಪಿಗೆ ತಿರುಗೇಟು. ಬಿಜೆಪಿ ಕಾಲದಲ್ಲೂ 12% ದರ ಏರಿಕೆಯಾಗಿದೆ ಅಂತ ಸಿಎಂ ಹಾಗೂ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಬಿಜೆಪಿ ಆರೋಪಗಳಿಗೆ ಕೌಂಟರ್ ಕೊಟ್ರು. ಈಗ ನಾವು ಟಿಕೆಟ್ ದರ ಏರಿಸಿದ್ರಿಂದ ಸಾರ್ವಜನಿಕರಿಗೆ ತೊಂದರೆ ಆಯಿತು ಅಂತಾರೆ. 2020ರಲ್ಲಿ ಜನವರಿ 26ನೇ ತಾರೀಕು 12% ಏರಿಸಿದಾಗ ಸಾರ್ವಜನಿಕರಿಗೆ ತೊಂದರೆ ಆಗಲಿಲ್ವಾ? ಡೀಸೆಲ್ ಬೆಲೆ 2014ರಲ್ಲಿ BMTC ಬೆಲೆ ಇದು ಟಿಕೆಟ್ ದರ ಏರಿಸಿದ್ದು, ಇದುವರೆಗೂ ಏರಿಸಿಲ್ಲ. 10-11 ವರ್ಷ ಆಯಿತು. ಡೀಸೆಲ್ ಬೆಲೆ 40 ರೂಪಾಯಿ ಇತ್ತು, ಈಗ 90 ರೂಪಾಯಿ ಆಗಿದೆ. ಮೆಟ್ರೋ ಟ್ರೈನ್ ಪ್ರಯಾಣಿಕರಿಗೆ ಶೀಘ್ರದಲ್ಲೇ ಶಾಕ್. ಬೆಂಗಳೂರಿನ ಜೀವನಾಡಿಗಳಾದ BMTC ಮತ್ತು ಮೆಟ್ರೋ ಒಂದಲ್ಲ ಒಂದರಲ್ಲಿ ಸಾವಿರಾರು ಜನರು ಓಡಾಡ್ತಾರೆ. ಆದ್ರೀಗ ಮೆಟ್ರೋ ಪ್ರಯಾಣ ದರ ಕೂಡ ಏರಿಕೆ ಮಾಡಲು BMRCL ಮುಂದಾಗಿದೆ. ಜನವರಿ 2ನೇ ವಾರ ಅಥವಾ 3ನೇ ವಾರದಿಂದ ಮೆಟ್ರೋ ಟಿಕೆಟ್ ದರ ಹೆಚ್ಚಳವಾಗುವ ಸಾಧ್ಯತೆ ಇದೆ. ಎಷ್ಟು % ಏರಿಕೆ ಮಾಡಬೇಕು ಅನ್ನೋ ಬಗ್ಗೆ BMRCL ಬೋರ್ಡ್ ಮೀಟಿಂಗ್ ಬಳಿಕ ಮೆಟ್ರೋ ಟಿಕೆಟ್ ದರ ಹೆಚ್ಚಳವಾಗುವ ಸಾಧ್ಯತೆ ಇದೆ. ಈಗಾಗಲೇ 15% ಟಿಕೆಟ್ ದರ ಹೆಚ್ಚಿಸಲು BMRCLಗೆ ವರದಿ ನೀಡಿದೆ. ಕಾರ್ಯಾಚರಣೆ ವೆಚ್ಚ ಹೆಚ್ಚಳದಿಂದ ಪ್ರಯಾಣ ದರ ಹೆಚ್ಚಳ ಪ್ರಸ್ತಾಪಿಸಿದ್ದಾರೆ. ಈ ಬಗ್ಗೆ ಜನರಿಂದಲೂ BMRCL ಸಲಹೆ ಸೂಚನೆ ಪಡೆದಿದೆ. ಸಾರ್ವಜನಿಕರ ಅಭಿಪ್ರಾಯದಲ್ಲಿ ಬಹುತೇಕರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ದುಡಿಯೋದು ಕಷ್ಟ ಆಗಿದೆ. ಬರೀ ಇವ್ರದ್ದು ನೋಡೋದು, ಬರೀ ಸರ್ಕಾರ ಆ ರೇಟ್ ಜಾಸ್ತಿ ಮಾಡೋದು, ಈ ರೇಟ್ ಜಾಸ್ತಿ ಮಾಡೋದು, ಬರೀ ಎಲ್ಲ ಇದೇ ಆಗೋಗಿದೆ. ಮಾಡೋದು ನಮ್ಮ ಮಾತು ಕೇಳ್ತಾರ, ಜನಗಳಿಗೆ ಮಾತು ಯಾರೂ ಕೇಳಲ್ಲ.
ನೀರಿನ ದರ ಏರಿಕೆಗೆ ಜಲಮಂಡಳಿ ತಯಾರಿ. ಇತ್ತ ಶೀಘ್ರದಲ್ಲೇ ನೀರಿನ ದರ ಏರಿಕೆ ಮಾಡಲು ಜಲಮಂಡಳಿ ತಯಾರಿ ನಡೆಸುತ್ತಿದೆ. ಇದೇ ತಿಂಗಳು ನೀರಿನ ದರ ಏರಿಕೆಯ ಸುಳಿವು ನೀಡಿದೆ. ನೀರಿನ ಪೂರೈಕೆಯಲ್ಲಿ ವಿದ್ಯುತ್ ಬಳಕೆಗೆ ಹೆಚ್ಚಿನ ಹೊರೆ ಬೀಳ್ತಿದೆಯಂತೆ. ಹೀಗಾಗಿ ಶೀಘ್ರದಲ್ಲೇ ದರ ಏರಿಕೆಗೆ BWSSB ಸಜ್ಜಾಗಿದೆ. ಹಾಗಾಗಿ ವಿದ್ಯುತ್ ಶಕ್ತಿಯ ಖರ್ಚು ಜಾಸ್ತಿ ಆಗಿರೋದ್ರಿಂದ ಜಲಮಂಡಳಿಯ ಆರ್ಥಿಕತೆಯಲ್ಲಿ ಬಹಳ ನಷ್ಟ ಉಂಟಾಗ್ತಾ ಇದೆ. ಹಾಗಾಗಿ ನಾವು ಇದು ಅನಿವಾರ್ಯತೆ ಇದೆ. ಏನೇ ಹೇಳಿ, ಈಗಾಗಲೇ ನಾನಾ ಬೆಲೆ ಏರಿಕೆಯಿಂದ ಕಂಗೆಟ್ಟಿರೋ ಜನರಿಗೆ ಬಸ್ ಟಿಕೆಟ್ ದರ, ಮೆಟ್ರೋ ಮತ್ತು ನೀರಿನ ಬೆಲೆ ಏರಿಕೆ ಮತ್ತಷ್ಟು ಹೈರಾಣಾಗಿಸೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, TV9.